ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ. 60% ನಿಯಮ ಜಾರಿಗೆ ಆಗ್ರಹ. ಬೆಳಗಾವಿ ನಗರದಲ್ಲಿ ಕನ್ನಡ ನಾಮಫಲಕಗಳ ನಿರ್ಲಕ್ಷ್ಯ ಹೆಚ್ಚುತ್ತಿರುವಂತಹ ಹಿನ್ನೆಲೆ ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕದ ರಾಜ್ಯಾಧ್ಯಕ್ಷ ಮಹೇಶ್ ಸೀಗೆಹಳ್ಳಿ ಅವರ ನೇತೃತ್ವದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಮಹಾಜನ ವರದಿ ಜಾರಿ ಆಗಲೇಬೇಕು, ಆಗಲೇಬೇಕು, ಮಹಾಜನ ವರದಿ ಜಾರಿ ಆಗಲೇಬೇಕು, ಆಗಲೇಬೇಕು, ಏನೇ ಬರಲಿ. ಸರ್ಕಾರದ ಸ್ಪಷ್ಟ ಆದೇಶದಂತೆ ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯವಾಗಿರಬೇಕಾದರೂ ಕೂಡ ನಗರದ ಅನೇಕ ಅಂಗಡಿ ಮುಂಗಟ್ಟುಗಳು, ಖಾಸಗಿ ಶಾಲೆಗಳು, ಕೈಗಾರಿಕಾ ಕೇಂದ್ರಗಳು ಹಾಗೂ ಆಸ್ಪತ್ರೆಗಳಲ್ಲಿ ಅನ್ಯ ಭಾಷೆಯ ಫಲಕಗಳು ಹೆಚ್ಚಾಗುತ್ತಿರುವುದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಎಂದು ಅವರು ಆರೋಪಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿಫಲತೆಯೇ ಇದಕ್ಕೆ ಕಾರಣವಾಗಿದ್ದು, ತಕ್ಷಣ ಎಲ್ಲ ವ್ಯಾಪಾರಸ್ಥರು ಮತ್ತು ಸಂಸ್ಥೆಗಳಿಗೆ ಕನ್ನಡ ನಾಮಫಲಕ ಅಳವಡಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವರು ತಕ್ಷಣ ತಮ್ಮ ಅಧಿಕಾರದಲ್ಲಿ ಸುಧಾರಣೆ ಆಗಬೇಕು, ಕನ್ನಡ ಕಡ್ಡಾಯ ಆಗಬೇಕು. 1 ತಿಂಗಳು ಗಡುವು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಒಂದು ಸಭೆ ಮಾಡಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ, ಖಾಸಗಿ ಆಸ್ಪತ್ರೆಗಳಿಗೆ, ಖಾಸಗಿ ಶಾಲಾ ಕಾಲೇಜುಗಳಿಗೆ ಮತ್ತು ಏನು ಕೈಗಾರಿಕಾ ಪ್ರದೇಶಗಳಲ್ಲಿ ಇರುವಂಥ ಫ್ಯಾಕ್ಟ್ರಿಗಳಿಗೆ ನೀವು ಆದೇಶವನ್ನು ಹೊರಡಿಸಬೇಕು. ಕನ್ನಡ ಕಡ್ಡಾಯ ಆಗಬೇಕು. ಕನ್ನಡ ನೀವು ಬಳಸಲಿಲ್ಲ, ನಾಮಫಲಕ ಕನ್ನಡ ಕಡ್ಡಾಯ ಆಗಲಿಲ್ಲ ಅಂದರೆ ನಿಮ್ಮ ಮೇಲೆ ದಂಡ ವಿಧಿಸ್ತೀವಿ, ನಿಮ್ಮ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಒಂದು ಆದೇಶ ಮಾಡಬೇಕು. ಇದಕ್ಕೆ ನಿಮ್ಗೆ 1 ತಿಂಗಳ ಗಡುವನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೊಡ್ತಾ ಇದ್ದೀವಿ. ನೀವೇನಾದರೂ ಸಂಪೂರ್ಣ ಕನ್ನಡಮಯ 1 ತಿಂಗಳಲ್ಲಿ ನೀವು ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಇದೇ ಮಹಾನಗರ ಪಾಲಿಕೆ ಮುಂದೆ ಟೆಂಟ್ ಹಾಕಿ ಮುಖಾಂತರ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ಆ ಸಮಯದಲ್ಲಿ ಮಹಾನಗರ ಪಾಲಿಕೆ ಒಳಗಡೆ ಹೋಗಿ ಏನಾದರೂ ಅವಘಡಗಳು ಸಂಭವಿಸಿದರೆ ನೇರವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಮಾನ್ಯ ಜಿಲ್ಲಾಡಳಿತ ಇದಕ್ಕೆ ಮುಖ್ಯ ಕಾರಣ ಆಗ್ತದೆ. ಇನ್ನೊಂದು ವಿಷಯ ಏನು, ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.